JCB ಲವರ್ ಗಜ ಇವಾಗ ಫೋನ್ ಮಾಡಿದ್ರು ಬಾಯಲ್ಲಿ 1 ಗಂಟೆ ಕೆಲಸ ಐತಂತ ಹೇಳಿದ್ರು. ಪವರ್ ಅಪ್ ಸರಾಜ್, ಪವರ್ ಅಪ್ ನಂದಿ. ಉಣ್ಣಕ್ಕೆ ಏನೈತೆ? ಓ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಬಾ ಬಾ, ಇರ್ಲಿ ಬಾ. ಸೀತಮ್ಮ ಇಂಕೊಂಬಿಟ್ಟು ತಿನ್ನಾರದ್ದನ್ ಸರಿನಾ? ಇನ್ನೊಂದ್ಸಲಿ ತಿನ್ಬೇಡ. ಮೊಟ್ಟೆಯಲ್ಲಿ ಮೊಟ್ಟೆಯಲ್ಲಿ ಪಾಪದಿ ಚಾಕೆಟ್ ಕಾದು. ಏ ಜೋಬಲ್ಲ, ಅದು ಜೋಬಲ್ಲ. ಈಗ ಇಸ್ಕೊಂಡು ಹೋಗಿ ಬರೋ. ಬಾ ಬಾ, ಈ ಕಡೆ ಬಾ. ಮೊಟ್ಟೆ ಇಲ್ಲಂತ ಏನಂತ ಕೇಳಿದೆ? ಹೋಗಿ ಏನಂತ ಕೇಳಿದೆ? ಖಾಲಿ ಆಗಿತ್ತಂತ. 4 ಮೊಟ್ಟೆ ಅಂತಿವೆ. 4 ಮೊಟ್ಟೆ ಖಾಲಿ. ಮೊಟ್ಟೆ ಖಾಲಿ ಅಂತ. ಸರಿ, ಬಿಲೆ ಕೊಡು, ನಾನು ಹೋಗಿ ಬರ್ತೀನಿ. ಇಲ್ಲಿ ಮೊಟ್ಟೆ ಇಲ್ಲ. ಇವಾಗ ಬೇರೆ ತಗ ಹೋಗ್ತಾ ಇದ್ದೀನಿ. ನಾನು ನಮ್ಮ ಮಗ ಬ್ಯಾಗ್ ತಗೊಂಡು ನೋಡ್ತೀನಿ. ನೋಡಿ, ಹಾಯ್. ದುಡ್ಡು ಕೊಡ್ತೀಯಾ? ಹಿಡ್ಕ, ಬ್ಯಾಗಲ್ಲಿ ಇಟ್ಕ ಕ್ಲೀನಾಗಿ. ಬ್ಯಾಗಲ್ಲಿ ಇದು ಹಿಡ್ಕ, ಇದು ಇಡು. ಬಾ, ನಡಿ ಹೋಗೋಣ. ಬಾ, ನಡಿ ಮುಂದೆ ನಡಿ. ಅಂಗಡಿ ಎಲ್ಲೈತಮ್ಮ? ನಡಿ. ಇಲ್ಲ, ಮೊಟ್ಟೆ ಯಾರಿಗಮ್ಮ? ನಿನೀಗ ಮೊಟ್ಟೆ? ನೋಡಿಲ್ಲ. ಫೋನ್ ಮಾಡಿ ಕರೀತು, ಜಲ್ಲಿ ನೂಕದೈತೆ ಅಂತ. ಅದಕ್ಕೆ ಜಲ್ಲಿ ನೂಕದಂತ ಬಂದಿದ್ದೀನಿ. ರೋಡ್ ಸೈಡೆ ಎತ್ಬಿಟ್ಟಿದ್ದಾರೆ ಗಾಡಿಗಳು, ಯಾವ ಹೋಗ್ತಾ ಇಲ್ಲ. ಅಂದರೆ ಬೈಕ್ಗಳೆಲ್ಲ ಓಡಾಡ್ತಿದ್ದಾವೆ. ಅಂದರೆ 4 ವೀಲರ್ ಗಾಡಿಗಳು ಹೋಗೋದು ಸ್ವಲ್ಪ ಕಷ್ಟ ಆಗಿದೆ, ಅದಕ್ಕೋಸ್ಕರ ಬಂದಿದ್ದೀನಿ. ಈ ಆಟೋ ಕಾಣಿಸ್ತಿದೆ ನೋಡಿ, ಅಲ್ಲೇ ನೂಕ್ಕೊಟ್ಟಿರೋದು ಜಲ್ಲಿ ನೂಕಿದ್ದಾಯ್ತು. ಬೈಕಿನ ಪೆಟ್ರೋಲ್ ಬೇರೆ ಖಾಲಿ ಆಯಿತು. ನಮ್ಮ ಹುಡುಗನ ಬೈಕ್ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತ ಹೊರಟೆ ಗುರು. ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆ ಕಡೆ ಅಲ್ಲ, ಸಾರಿ, ಗಾಡಿ ಕಡೆ. ಮಂಜಿನಾಳ ಕೆಲಸ ಬೇರೆ ಇಲ್ಲ, ಕೈಯ ಬೇರೆ ₹1 ದುಡ್ಡಿಲ್ಲ. ಬೈಕಿಗೆ ಪೆಟ್ರೋಲ್ ಹಾಕ್ಸೋಕ್ಕೂ ಕೂಡ ದುಡ್ಡಿಲ್ಲ ಗುರು. ಓನರ್ ಹತ್ರ ಇಸ್ಕೊಂಡು ಏನೋ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಕಷ್ಟ. ಈ ಅನ್ ಸೀಸನ್ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನಮ್ಮ ಪರಿಸ್ಥಿತಿ ಹೆಗ್ಗಾಗ್ಬಿಟ್ಟಿದೆ ನೋಡಿ. ಅಪ್ಪ ದೇವಡ ಭಗವಂತ. ಫುಲ್ ಟ್ಯಾಂಕ್ ಮಾಡಿಸಿದ್ದೆ. ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಸರಿಯಾಗಿ ಚಚ್ಚಿ ಬಿಸಾಕ್ಬಿಟ್ಟಿದ್ದೆ. ಎಲ್ಲದಕ್ಕೂ ಬೈಕ್ ತಗೊಂಡು ಹೋಗೋದೇ ಆಗ್ಬಿಟ್ಟಿತ್ತು. ಆ ರೇಂಜಿಗೆ ಚಚ್ಚಿ ಬಿಸಾಕಿದೆ. ಇವಾಗ ನೋಡಿ ಪೆಟ್ರೋಲ್ಗೂ ಪರದಾಡೋ ರೇಂಜಿಗೆ ಆಗ್ಬಿಟ್ಟೈತಿ. ಈ ಫುಲ್ ಟ್ಯಾಂಕ್ ಹಾಕ್ಸೋದೇ ಏನು ದೊಡ್ಡ ವಿಷಯ ಅಲ್ಲ. ಫುಲ್ ಟ್ಯಾಂಕ್ ಇತ್ತು ಅಂದರೆ ಮುಗೀತು ಕತೆ. ಕ್ಲೀನಾಗಿ 6 ಹಿಂಗೆ 6 ಅದ ಕ್ಲೀನಾಗಿ 6. ಓಕೆ, ನೀರು ಬರ್ತಿಲ್ಲ. ಬರ್ತೈತೆ. ನಮ್ಮ ಹುಡುಗ ಸೌಂಡ್ ಬಾರೇನೋ ಬುಕ್ ಮಾಡಿದ್ದ, ಅದು ನೋಡೋಣ ಅಂತ ಬಂದಿದ್ದೆ. ಆಡ್ತಿದೀಯಾ? ನಿನ್ನ ಲವರ್ ಹೆಸರೇನಾರ ಬರೀತೀಯ? ಹಾಂ, ನೋಡ, ಇವನು ಸರಿಯಾದ. ಕೆಲಸ ಇಲ್ಲದ ಟೈಮಲ್ಲಿ ಅರಳಿದ ಪ್ರತಿಭೆ. JCB ಅಂತ ಬರ್ರಿ. JCB ಅಂತ ಬರ್ರಿ. JCB ಅಂತ ಬರ್ರಿ. JCB ಅಂತ ಬರ್ರಿ ಅಲ್ಲಿ.
JCB ಲವರ್ ಅಂತ ಹಾಕ ಕೆಳಗೆ ವಿ ಹಾಕ್ ಸಾಕು VE ಸಾಕು JCB ಲವ್ ಕ್ಲೀನ JCB ಲವರ್ ಅಂತ ಬರೀಬೇಕು. ಹೆಂಗೆ ಬರ್ತಿ ಅಂದರೆ ಯಾರಪ್ಪ ಏನು ಎಲ್ಲ ಭಾಷೆ ಬರ್ತದೆ ತಿನಿಗೆ ಎಲ್ಲಿ ಕಲ್ತಿದ್ದ ಹಾಂ ಎಲ್ಲಿ ಕಲ್ತಿದ್ದ ಈ ಭಾಷೆ ನೀನು ಸಾಮಾನ್ಯನಲ್ಲ ನೀನು ಗಜ ಅಂತ ಹಾಕು ಆಲೆ ಎಷ್ಟು ಚೆನ್ನಾಗಿತ್ತು. ಈಗ ಯಾವುದೋ ಕೆಲಸ ಐತಂತ ಫೋನ್ ಮಾಡಿದ್ರು. ಬೆಳಗ್ಗೆ ಜಲ್ದಿ ಎಲ್ಲ ನೋವು ಕೊಟ್ಟು ಹೋಗಿ ಮನೆಗೆಲ್ಲ ಊಟ ಮಾಡಿದ್ವಿ ಬಂದೆ. ಆಮೇಲೆ ಸ್ವಲ್ಪ ತೋಟದ ಮನೆಗೆ ಟೈಮ್ ಸ್ಪೆಂಡ್ ಮಾಡಿದೆ. ಇವಾಗ ನಮ್ಮ ಹುಡುಗ ಹೋಮ್ ಥಿಯೇಟ್ರ್ ತಂದಿದ್ದು ನೋಡಿದೆ, ಚೆನ್ನಾಗಿತ್ತು. ಇವಾಗ ಫೋನ್ ಮಾಡಿದ್ರು, ಬಾಯಲ್ಲಿ 1 ಗಂಟೆ ಕೆಲಸ ಐತಂತ ಹೇಳಿದರು. ಇವಾಗ ಗಾಡಿ ಹತ್ರನೇ ಇದ್ದೀನಿ, ಬಂದು ಭಾಳ ಹೊತ್ತಾಯಿತು, ಹೋಗ್ಬೇಕೀಗ. ಊಟ ಮಾಡ್ತಿದ್ದಾರಂತೆ. ಇನ್ನೇನು ಗಾಡಿ ಕೆಲಸದ ಹತ್ರ ಹೋಗಿ ಸಿಗೋಣ, ಆಯಿತಾ? ಇವಾಗ ಬಂದರು ನೋಡಪ್ಪ ಪಾರ್ಟಿ. ಇಷ್ಟ ಆದಾಗ ಕಾದು ಸಾಕಾಗೋಯ್ತು. ಈಗ ಇಲ್ಲೇ ಕೆಲಸ ನಮ್ಮನೆಟ್ಟೆಗೆ ಅದು ಹೋಗ್ತಾ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಇಕ್ಕಟ್ಟಿದೆ ಅಂದರೆ, ಒಂದು JCB ಫ್ರಂಟ್ ಬಕೆಟ್ ಎಷ್ಟು ಪಾಸ್ ಆಗುತ್ತೋ ಅಷ್ಟೇ ಜಾಗ ಇರೋದು. ಇಷ್ಟು ಜಾಗದಾಗೆ ಗಾಡಿ ತಗೊಂಡು ಹೋಗ್ಬೇಕು. ಏನಿದೆ ನಮಗೇನು ಹೊಸ್ತೇನಲ್ಲ, ಆದರೆ ಹೊಸ್ದಾಗಿ ಕಲ್ತಿರೋರು ತುಂಬ ಹುಷಾರಾಗಿ ಇಂಥ ಜಾಗದಾಗೆ ಸುತ್ತಮುತ್ತ ನೋಡ್ಕೊಂಡು ಗಾಡಿ ಆರಾಮಾಗಿ ತಗೊಂಡೋಗ್ರಿ. ಮತ್ತು ಒಂಚೂರು ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಸ್ಪಾಟಿಗೆ ಬಂದೀನಿ, ಇಲ್ಲೇ ಕೆಲಸ ಈಗ. ಇಲ್ಲಿದ್ದು ಇಲ್ಲಿ ತಗೊಂಬಂದು ಹಾಕಿದ್ದೀನಿ. ಇನ್ನೇನು ಅಲ್ಲಿಗೆ ಹೋಗಿ ಇವು ತುಂಬಬೇಕು. ಆ ಕಡೆ ಗಾಡಿ ಅವಣ್ಣ ನಿಂತಿದೆಯಲ್ಲ, ಆ ಸೈಡ್ ಗಾಡಿ ನಿಲ್ಸ್ಕೋಬೇಕು. ಗಾಡಿ ಈ ಸೈಡ್ ನಿಲ್ಸ್ಕೊಂಡು ನೋಡ್ರಿ. ಈಗ ಇವು ಟ್ಯಾಕ್ರಿ ಈ ಕಡೆ ಬಿಡ್ತಾರೆ. ಇದನ್ನು ಇವು 3 ಪೀಸ್ ತುಂಬಬೇಕು. 3 ಪೀಸ್ ತುಂಬಿದ್ಮೇಲೆ ಮತ್ತೆ ಇದನ್ನು ತುಂಬಬೇಕಂತೆ ಮಣ್ಣು. ಇದೊಂದು ಎತ್ಕೊಂಡು ತುಂಬ್ಕೊಂಡಿದ್ದೀನಿ ಗುರು. ಇದನ್ನು ಟ್ಯಾಕ್ರಿಗೆ ಹಾಕ್ಬೇಕು. ನಮ್ಮ ಹೆವಿ ಡ್ರೈವರ್ ಬಂದಾರ ಕಣ್ರಪ್ಪ. ಒಡೆ 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 ಎಷ್ಟೊಂದು ವೆಯ್ಟ್ ಐತೆ, ಆದ್ರೆ ಗಾಡಿ ಜಗ್ಗಂಗಿಲ್ಲ, ಹಂಗೆ ಹೋಗ್ತೈತೆ ಅವನ ಅಜೇನ ಆಡ. ಸ್ವರಾಜ್ ಪವರ್ ಅಪ್ ಸ್ವರಾಜ್. ಗೋಲ್ಡ್ ಈಸ್ ಗೋಲ್ಡ್ ಅಮ್ಮ, ಬ್ರ್ಯಾಂಡ್. ಏನ್ ಅನ್ಕಂದೀಯ? ಹತ್ತಿರೋದು ನಂದ್ಯಮ್ಮ. ಕಾಂಜಿ ಪಿಂಜಿ ಅನ್ಕಂಡೀಯ? ನಂದಿ ನೋಡ್ರಿ ಹೆಂಗ್ ಹೊಡಿತಾನೆ, ಒಂದು ಚೂರು ಎದ್ದಳಿಲ್ಲ. ಪವರ್ ಅಪ್ ಸ್ವರಾಜ್, ಪವರ್ ಅಪ್ ಸ್ವರಾಜ್, ಪವರ್ ಅಪ್ ನಂದಿ. ಅದು ಬ್ಲಾಸ್ಟ್ ಮಾಡಕ್ ತೆಗ್ದಿರೋದು. ಅಲ್ಲೆಲ್ಲರ ಹಾಕ್ಯಾರ. ಬಾ ಹಿಂದೆ ಇನ್ನೊಂಚೂರು. ಟ್ಯಾಕ್ರಿಗೆ ಎತ್ಬೋದಾಗಿತ್ತು, ಏನ್ ಮಾಡೋಣ? ಸೆಂಟ್ರ್ ಬೋಲ್ಟು ಅಲ್ಲ, ಸೆಂಟ್ರ್ ಬೋಲ್ಟು ಮತ್ತೆ ಕಿಂಗ್ ಪಿನ್ ಮತ್ತೆ ಆರಾಮ್ ಸೆಟ್ಟು ಹೋಗ್ತವೆ ಅಂತ, ಅದಕ್ಕೋಸ್ಕರ JCB ಮಾಡೋಣ ಅಂತ JCB ತಗೊಂಬಂದಿದ್ದೀವಿ. ತುಂಬ ವೇಟ್ ಇದಾವೆ. ಇಟ್ಕ ಬ್ರೇಕು.
ಬೀಳುತ್ತೆ ಹುಷಾರು. ಮುಂದೆ ಹೋಗು. ಅಲ್ಲ ಅಂತೂ ತಗೊಂಬಂದು ಹಾಕ್ಬಿಟ್ಟಿದ್ದೀನಿ. ಆದ್ರೆ ಒಂದು ಹೇಳ್ತಿ ಕೇಳ್ರಿ, ಇದು ಸ್ವರಾಜ ಟ್ಯಾಕ್ರಿ ಬಂದು ತುಂಬ ವರ್ಷದ್ದು, ಎಲ್ಲೂ ಒಂದು ಚೂರು ಆರಿಲ್ಲ, ಅಷ್ಟು ಚೆನ್ನಾಗಿ ಬಂತ ಗಾಡಿ. ಅಂದ್ರೆ ಹೊಸ ಗಾಡಿ ಆಗಿದೆ, ದೇವಣೆ ದಮ್ ತಗಂತಿರ್ಲಿಲ್ಲ. ಭಾರಿ ಗಾಡಿ, ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ಅದಕ್ಕೆ. ಅದೇನೋ ಗೊತ್ತಿಲ್ಲ ಗುರು, ನದಿ ನಾಡ ಕೆಲ್ಸಕ್ಕೆ ಬಂದಾಗೆಲ್ಲ ಮಳೆನೇ ಬರ್ತಾನೆ ಇರುತ್ತೆ, ಬರೀ ಕೆಲಸ ಹಾಳು ಮಾಡೋ ಗೊತ್ತೆ. ಈಗ ಒಂದು 4 ಕಾಸು ಬೇಟಕ ಸರ ಆಗೋದು, ಅದು ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತು ಗುರು. ಅಪ್ಪ ಇಲ್ಲಿ ಎಷ್ಟು ಇಕ್ಕಟ್ಟಿತ್ತು ಅಂದರೆ ಸಿಕ್ಕಾಬಟ್ಟೆ ಇಕ್ಕಟ್ಟ ಇತ್ತು. ತೋರಿಸಿ ನೋಡ್ರಿ, ಇಷ್ಟೇ ಜಾಗದಾಗೆ JCB ಟ್ಯಾಕ್ರಿ ಬರ್ಬೇಕು ನೋಡ್ರಿ, ಇಷ್ಟು ಜಾಗ ಎಷ್ಟು ಇಕ್ಕಟ್ಟು. ಮತ್ತೆ ಒಂದು ನಿಮಿಷ ತೋರಿಸಿ ನೋಡ್ರಿ, ನಮ್ಮ ಹಳೆ ಗಾಡಿ ಮಹೇಂದ್ರ ಎಷ್ಟು ವರ್ಷದ ಇರ್ಬೋದು, ಹಂಗೆ ಕಮೆಂಟ್ ಹಾಕ್ರಿ. ಕೆಲಸ ಮುಗೀತು, ಮನೆ ಕಡೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಮಳೆ ಬಂತು, ಗಾಡಿ ಟ್ಯಾಕ್ರಿ ಹೋಗಲ್ಲ ಏನಿಲ್ಲ. ಮತ್ತೆ ಏನಾರು ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಯಾಕೆ ಏನು ಅಂತ ಗಾಡಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮಧ್ಯಾಹ್ನ ಬೇರೆ ಏನು ಊಟ ಮಾಡಿಲ್ಲ. ನನ್ನ ಹೆಂಡ್ತಿ ಏನು ಅಡುಗೆ ಮಾಡಿದಳು ಒಂದು ಗೊತ್ತಿಲ್ಲ, ನೋಡ್ತೀನಿ ತಡೀರಿ. ಉಣ್ಣಕ್ಕೆ ಏನೈತೆ? ಓ, ರಾಗಿ ರೊಟ್ಟಿ ಗೊಜ್ಜು ಇದೆ. ಈಗ ರಾಗಿ ರೊಟ್ಟಿ ಗೊಜ್ಜು ಇದೆ ಬ್ಯಾಟಿಂಗು, ಏನು ಮಾಡೋಕ್ಕಾಗಲ್ಲ. ಮತ್ತೆ ಹೊಸ ಮಾತಾಡೋಕ್ಕೆ ಬಿಡೋಂಗಿಲ್ಲ. ಹೊಸ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್, ಸಿ ಯು. ಎಲ್ಲರೂ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ನಿಮ್ಮ JCB ಶಶಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟಾಟಾ ಬಾಯ್ ಬಾಯ್.